ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಿವರಾಜ್ ತಂಗಡಿಗೆ ಮಾರುತಿ ಶಿವರಾಜ್ ತಂಗಡಿಗೆ ಕನಕಗಿರಿಯಿಂದ ಗೆದ್ದರೆ 3 ಬಾರಿ ಗೆದ್ದರೆ ಲಕ್ಕಿಯಷ್ಟು MLA. ಸೊ ಲಾಸ್ಟ್ ಟೈಮ್ 3 ವರ್ಷ ಮಂತ್ರಿ ಆಗಿದ್ರು. ಭವ್ಯ ಸಮುದಾಯದವರು ಸೇರಿದಂತಹ ಇವ್ರು ಗೆದ್ದಾಗೆಲ್ಲ ಮಿನಿಸ್ಟರ್ ಆಗಿದ್ದಾರೆ. ಯಡಿಯೂರಪ್ಪನ ಸರ್ಕಾರದಲ್ಲಿ ಪಕ್ಷೇತರ ಅವಾಗ ಸಪೋರ್ಟ್ ಮಾಡಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದ್ರು. 2013ರಲ್ಲಿ ಕಾಂಗ್ರೆಸ್ ಬಂದು ಕಂಟೆಸ್ಟ್ ಮಾಡಿದ್ರು ಕನಕಗಿರಿಯಿಂದ. ಸಿದ್ದರಾಮಯ್ಯ CM ಆದ್ರು, ಆಗ್ಲೂ ಇವ್ರನ್ನ ಮಿನಿಸ್ಟರ್ ಮಾಡಿದ್ರು. ಅದಾದ ಬಳಿಕ ಈಗ ಮತ್ತೆ ಸಿದ್ದರಾಮಯ್ಯ 23ರಲ್ಲಿ ಮತ್ತೆ ಅಲ್ಲಿಂದ ಗೆದ್ರು. 18ರಲ್ಲಿ ಸೋತಿದ್ರು 23ರಲ್ಲಿ ಗೆದ್ದ ಬಳಿಕ ಮತ್ತೆ ಮಿನಿಸ್ಟರ್ ಮಾಡಿದ್ರು. ಇರೋದೇನಂತ ಹೇಳಿದ್ರೆ ಇವ್ರಿಗೊಂದು ಲಕ್ ಏನಂತ ಹೇಳಿದ್ರೆ ಈ ಬಾರಿನೂ ಕೂಡ 3 ಶಾಸಕರಿದ್ದಾರೆ. ಇವ್ರು ಮಾತ್ರ 3 ಬಾರಿ ಗೆದ್ದಿರೋದು. ಪಾಗೋಡ ವೆಂಕಟೇಶ್ ಫಸ್ಟ್ ಟೈಮ್, ಪುಲ್ಕೇಶಿ ನಗರ ಶ್ರೀನಿವಾಸ್ ಫಸ್ಟ್ ಟೈಮ್. ಹಂಗ್ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ ಅಲ್ಲಿ ಸೀನಿಯರು ಪುಲ್ಕೇಶಿ ನಗರ ಶ್ರೀನಿವಾಸ್, ಬಟ್ ಗೆದ್ದಿಲ್ಲ. ಮಹದೇಪುರದಲ್ಲಿ 2 ಸಲ ಸೋತ್ರು. ಮತ್ತೆ ಕೊಟ್ಟ ಇಲಾಖೆಯನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ರೀತಿಯನ್ನು ಸಮಸ್ಯೆ ಮಾಡ್ಕೊಳ್ಳಿಲ್ಲ. ಜೊತೆಗೆ ಎಲ್ಲ ಶಾಸಕರು ಸ್ಪಂದಿಸಿದ್ದಾರೆ ಅನ್ನುವಂಥ ಒಂದು ಒಪಿನಿಯನ್ ಕೂಡ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೇವಲ ಸಿದ್ದರಾಮಯ್ಯ, DK ಶಿವಕುಮಾರ್, BKR ಪ್ರಸಾದ್ ಹೇಳಿದ್ದನ್ನೆಲ್ಲವನ್ನು ಕೂಡ ಕೇಳ್ತಿಲ್ಲ. ಅವರೇ ಒಂದು ರಿಪೋರ್ಟ್ ತಗೊಂಡಿದ್ದಾರೆ. ಪರ್ಫಾರ್ಮೆನ್ಸ್ ಇವ್ರ ಇಲಾಖೆಯಲ್ಲಿ ಹೆಂಗಿದೆ, ಇವ್ರಿಗೆ ನಾವು ಮತ್ತೆ ರಿಟರ್ನ್ ಮಾಡಿದ್ರೆ ನಮ್ಗೇನಾದ್ರು ಪ್ಲಸ್ ಪಾಯಿಂಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈಗ ಇಬ್ಬರಿಗೂ ಕಂಪೇರ್ ಮಾಡಿದ್ರೆ ತಂಗಡಿಗೆ ಬೆಟರ್ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಬಹಳಷ್ಟು ಲಾಭಿ ಮಾಡ್ತಿದ್ದಾರೆ. ಆದ್ರೆ DK ವಿರೋಧ.